ನಾನು ಚೆನ್ನಾಗಿದ್ದೀನಿ ಅಂದರೆ ನಿಜವಾಗಿಯೂ ಚೆನ್ನಾಗಿದ್ದೀನಿ ಅರ್ಥನಾ? ಕೆಲವೊಮ್ಮೆ ನಾವು ಈ ಒಂದೇ ಮಾತನ್ನ ದಿನಕ್ಕೆ ಎಷ್ಟು ಸಲ ಹೇಳ್ತೀವಿ ಗೊತ್ತಾ? ನಾನು ಓಕೆ, ಏನಿಲ್ಲ, ಫೈನ್. ಆದರೆ ಮನಸ್ಸಿನೊಳಗೆ ಮಾತ್ರ 1000 ಮಾತುಗಳು ನಡೀತಿರ್ತವೆ. ಎಲ್ಲರ ಮುಂದೆ ನಾರ್ಮಲ್ ಆಗಿ ಇರೋಕೆ ಎಷ್ಟು ಎನರ್ಜಿ ಬೇಕಾಗುತ್ತೆ ಗೊತ್ತಾ? ನಗೋದು, ಮಾತನಾಡೋದು, ಕೆಲಸ ಮಾಡೋದು ಎಲ್ಲ ಮಾಡ್ತೀವಿ. ಆದರೆ ಕೆಲ ರಾತ್ರಿ ಒಬ್ಬರೇ ಇದ್ದಾಗ ಮಾತ್ರ ನಮ್ಮ ನಿಜವಾದ ಫೀಲಿಂಗ್ಸ್ ಹೊರಗೆ ಬರ್ತವೆ. ಕೆಲವರು ಜಾಸ್ತಿ ಮಾಡಾದೋದಿಲ್ಲ, ಆದರೆ ಅವರ ಮನಸ್ಸು ತುಂಬ ಟಯರ್ಡ್ ಆಗಿರುತ್ತೆ. ಯಾರಿಗೂ ಬರ್ಡನ್ ಆಗಬಾರ್ದು ಅಂತ ತಮ್ಮ ನೋವನ್ನ ತಾವೇ ಹ್ಯಾಂಡಲ್ ಮಾಡ್ತಾರೆ. ಕೆಲವರಿಗೆ ನಾನು ಚೆನ್ನಾಗಿಲ್ಲ ಅಂತ ಹೇಳೋ ಅವಕಾಶವೇ ಇರೋದಿಲ್ಲ. ಯಾಕಂದ್ರೆ ಅವರನ್ನೇ ಎಲ್ಲರೂ ಸ್ಟ್ರಾಂಗ್ ಅಂತ ಭಾವಿಸಿರ್ತಾರೆ. ಆದರೆ ಸ್ಟ್ರಾಂಗ್ ಆಗಿರುವ ಜನರಿಗೂ ಒಮ್ಮೆ ಯಾರಾದರೂ ಕೇಳಬೇಕು ಅನಿಸುತ್ತದೆ, ನೀನು ಓಕೆನಾ ಅಂತ. ಕೆಲವೊಮ್ಮೆ ನಾವು ಜನರಿಂದ ಅಡ್ವೈಸ್ ಬೇಕು ಅನ್ನೋದಿಲ್ಲ, ಜಸ್ಟ್ ಯಾರಾದರೂ ಅರ್ಥ ಮಾಡಿಕೊಂಡ್ರೆ ಸಾಕು ಅನಿಸುತ್ತದೆ. ಲೈಫ್ನಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ಸ್ ಇರ್ತವೆ, ಆದರೆ ಕೆಲವರು ಅದನ್ನ ಸ್ಮೈಲ್ ಹಿಂದೆ ಮರೆಮಾಚುವುದು ಕಲಿತಿರ್ತಾರೆ. ಸೋಷಲ್ ಮೀಡಿಯಾನಲ್ಲಿ ಹ್ಯಾಪಿ ಫೋಟೋಸ್ ಇರಬಹುದು, ಸ್ಟೇಟಸ್ನಲ್ಲಿ ಕೋಟ್ಸ್ ಇರಬಹುದು, ಆದರೆ ಅದರ ಹಿಂದೆ ಸೈಲೆಂಟ್ ಬ್ಯಾಟಲ್ಸ್ ಇರಬಹುದು. ಹಾಗಾಗಿ ಇವತ್ತು ಯಾರಾದರೂ ನಾನು ಫೈನ್ ಅಂದ್ರೆ ಅವರು ನಿಜವಾಗಿಯೂ ಫೈನ್ ಇರಬಹುದು, ಅಥವಾ ತಮ್ಮ ನೋವನ್ನ ಎಕ್ಸ್ಪ್ಲೇನ್ ಮಾಡೋಕೆ ಟಯರ್ಡ್ ಆಗಿರಬಹುದು. ಮತ್ತೊಂದು ವಿಷಯ, ನೀವು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು ಅನ್ನೋ ರೂಲ್ ಇಲ್ಲ. ದಣಿದರೆ ರೆಸ್ಟ್ ತೆಗೆದುಕೊಳ್ಳಬಹುದು, ಅಳಬೇಕೆನಿಸಿದರೆ ಅಳಬಹುದು, ಹೆಲ್ಪ್ ಬೇಕಾದರೆ ಕೇಳಬಹುದು. ಅದು ವೀಕ್ನೆಸ್ ಅಲ್ಲ, ನಾವು ಮಾನವರೇ ಅನ್ನೋದರ ಸೈನ್. ಹಾಗಾಗಿ ಇವತ್ತು ಈ ಪಾಡ್ಕಾಸ್ಟ್ ಕೇಳ್ತಿರೋ ನಿಮಗೆ, ನೀವು ಸೈಲೆಂಟ್ಲಿ ಸ್ಟ್ರಗಲ್ ಮಾಡ್ತಿದ್ದರು, ಸ್ಮೈಲ್ ಹಿಂದೆ ಪೇನ್ ಹೈಡ್ ಮಾಡ್ತಿದ್ದರು, ಒಂದು ಮಾತು ನೆನಪಿಟ್ಕೊಳ್ಳಿ, ನೀವು ಒಬ್ಬರಲ್ಲ, ಮತ್ತು ನಿಮ್ಮ ಫೀಲಿಂಗ್ಸ್ ಕೂಡ ಇಂಪಾರ್ಟೆಂಟ್. ನಿಧಾನವಾಗಿ ಒಂದೊಂದು ದಿನ ಒಂದೊಂದು ಉಸಿರಿನ ಜೊತೆ ನೀವು ಮತ್ತೆ ಓಕೆ ಆಗ್ತೀರಾ. ಮತ್ತೊಂದು ಟಾಪಿಕ್ ಜೊತೆಗೆ ಬರ್ತೀನಿ. ಅಂಟಿಲ್ ದೆನ್, ಪ್ಲೀಸ್ ಬಿ ಕೈಂಡ್ ಟು ಯೋರ್ ಸೆಲ್ಫ್.